शास्त्र ಹೇಳ್ತಾರ एक से अनेक अनेक से एक ये सब फेंक तुझ में देख. ನಾಮ ಹಿಂಗೆ ಬಡಿಬೇಕು. ಹೊಸದಾಗಿ ಸೊಸಿ ಬಂದಿದ್ರು, ಈ ಕಡೆ ನಿಮ್ಗೆ ಮೋಸ್ಟ್ಲಿ ಗೊತ್ತಿರಲಿಕ್ಕಿಲ್ಲ. ಸೊಸಿ ಬಂದಿದ್ಲು ಹೊಸದಾಗಿ, ಮನ್ಯಾಗ ಸಾರಿಸ್ಲಿಕ್ಕತ್ತಿದ್ಲು ಹಿಂಗೆ ಸಾರಿಸಿದ್ಲು. ಮತ್ತು ಗಾಡಿಗೆ ಸುಣ್ಣ ಗಿಣ್ಣ ಬಡಿಬೇಕು ದಸರಾ ಟೈಮು. ಹಿಂಗೆ ಅಂತಂದು ಅತ್ತಿ ಗೊತ್ತೈತಿಲ್ಲ ನಮ್ದು ಯಾವ ಸಂಪ್ರದಾಯ, ಹಿಂಗೆ ನಡೆಯಂಗಿಲ್ಲ, ಹಿಂಗೆ ಬಡಿಬೇಕಂತ ಗಾಡಿಗೆ. सब कह सब कहते हैं ईश्वर अल्लाह, सब कहते हैं ईश्वर अल्लाह, भेद यारिगु तिळदे ಇಲ್ಲ. सब कहते हैं ईश्वर अल्लाह, सब कहते हैं ईश्वर अल्लाह, भेद ಯಾರಿಗೂ ತಿಳಿದೇ ಇಲ್ಲ. अरे निराकार से आकार होवे, निराकार से आकार होवे, वेद शास्त्र ಕಿದು ನಿಲಕಿಲ್ಲ, ವೇದ ಶಾಸ್ತ್ರ ಕಿದು ನಿಲಕಿಲ್ಲ. हिंदू मुसलमान शास्त्र पढ़त है, हिंदू मुसलमान शास्त्र पढ़त है, गुरुमनि कीला सिगले इल्ला. सब कहते हैं ईश्वर अल्लाह, सब कहते हैं ईश्वर अल्लाह, भेद यारिगु तिळदे ಇಲ್ಲ. भेद ನಿರಾಕಾರ ಸೆ ಆಕಾರ ಹೋವೆ, ವೇದ ಶಾಸ್ತ್ರ ಕಿದು ನಿಲಕಿಲ್ಲ. ವೇದವು ಕೂಡ ಯತ್ರ ವೇದ ಅವೇದ ಭವತಿ. ನಮಗೆ ಆ ವೇದಕ್ಕೆ ಶಾಸ್ತ್ರಕ್ಕೆ ನಾಚಿಕೆ ಇಲ್ಲ. ಅಯ್ಯಪ್ಪ ಅದು ನನ್ನ ಕ್ಷೇತ್ರ ಅಲ್ಲ, ಅಲ್ಲಿ ತನಕ ನಾವು ತೊಗೊಂಡು ಹೋಗ್ತೀವಿ, ಖರೆ ಆ ಕ್ಷೇತ್ರ ಕಂಪೌಂಡ್ ತನಕ ತೊಗೊಂಡು ಹೋಗ್ತೀವಿ, ಒಳಗೆ ನೀನೇ ಡುಬ್ಕಿ ಹೊಡಿಬೇಕು. ಇದು ಹೆಂಗೆ ಗೊಂಬಿ ಇತ್ರಿ, ಎದ್ರ ಗೊಂಬಿ ಅಂದ್ರೆ ಉಪ್ಪಿನ ಗೊಂಬಿ. ಅದಕ್ಕೆ ಒಂದು ಸಲ ಜಿಜ್ಞಾಸೆ ಉಂಟಾಯ್ತು, ನಾನು ಎಲ್ಲಿಂದ ಬಂದೀನಿ, ಅದರದ ತಳ ನಾನು ನೋಡಬೇಕಲ್ಲ ಅಂತ ಒಂದು ನಾವೇ ಒಳಗೆ ಕೂತು ಹೊಂಟಿತ್ತು. ಅದಕ್ಕೆ ಜಿಜ್ಞಾಸೆ ಉಂಟಾದ್ರೆ ಏನು ಮಾಡಬೇಕು, ಡುಬುಕ್ ಅಂತ ಜಿಗಿತು ಕೆಳಗೆ. ಸಾಗರ್ನಾಗ ಜಿಗೀತು, ಕೆಳಗೆ ಹೋಯ್ತು ಮಾಯೇ ಆಗಿಬಿಡ್ತು. ನಾನು ಎಲ್ಲಿ ಬಂದೀನಿ ಅಂತ ನೋಡ್ತಾ ಅದು ಹೇಳ್ತಾರಲ್ರಿ, ಜಂಗಲ್ದಾಗ ಹೊಂಟಿದ್ದ, ಕಾಲಾಗ ಮುಳ್ಳು ಚುಚ್ಚಿತ್ತು. ಆ ಮುಳ್ಳು ತೆಗಿಲಿಕ್ಕೆ ಬೇರೆ ಕಡೆ ಏನು ಇದ್ದಿದ್ದಿಲ್ಲ, ಡಬ್ಬಣ ಇದ್ದಿದ್ದಿಲ್ಲ, ಮತ್ತೇನೂ ಇದ್ದಿದ್ದಿಲ್ಲ, ಸೂಜಿ ಅಲ್ಲಿದ್ದೆ ಒಂದು ಯಾವುದೋ ಮುಳ್ಳು ತೊಗೊಂಡ ಹಡ್ಡಿ ನೋಡ್ದ. ಆ ಮುಳ್ಳನ್ನು, ಒಳಗಿನ ಮುಳ್ಳನ್ನು ತೆಗೆದು ಒಗದ ಈ ಕೈಯಾಗಿಟ್ಟಿದ್ದು ಮುಳ್ಳು, ಥ್ಯಾಂಕ್ ಯು ವೆರಿ ಮಚ್, ಭಾಳ ದೊಡ್ಡ ಕೆಲಸ ಮಾಡಿದೆ ಅಂತ ಕಿಶದಾಗ ಇಟ್ಕೋತೀವೇನ್ರಿ, ಅದನ್ನು ಒಗೆದ ಬಿಡ್ತೀವಿ. ಯತ್ರ ವೇದ ಅವೇದ ಭವತಿ. ನಮ್ಮ ಆತ್ಮವಸ್ತುವನ್ನು ನೋಡ್ಲಿಕ್ಕೆ ಹೋದ್ರೆ ನಾ ಬೇರೆ ಉಳಿಯಂಗೆ ಇಲ್ಲ. ನಿರಾಕಾರ ಸೆ ಆಕಾರ ಹೋವೆ, ವೇದ ಶಾಸ್ತ್ರಕ್ಕಿದು ತಿಳಿದಿಲ್ಲ. ಹಿಂದೂ ಮುಸಲ್ಮಾನ್ ಶಾಸ್ತ್ರ ಪಡತ ಹೇ, ಬರೇ ಶಾಸ್ತ್ರ ಓದಿದ್ರೆ ಗ್ರಂಥ ಓದಿ ಗ್ರಂಥಿನೇ ಹೆಚ್ಚಿಗೆ ಆಗ್ಯಾವ ಹೊರತು ಯಾವುದಕ್ಕೆ ನಾವು ಶ್ರವಣ ಮಾಡಬೇಕು, ಎದಕ್ಕೆ ಶಾಸ್ತ್ರ ಓದಬೇಕು. ಒಂದು ಸಲ ಭಾಳ ಹಿಂಗೆ ಜಿಜ್ಞಾಸೆ ಆಯ್ತು, ಏನ್ರಿ ಮತ್ತು ಗ್ರಂಥ ಓದಿದ್ರೆ ಪಂಡಿತ ಹೋಕರ ಪಂಡಿತ ಆದವರಿಗೆ ಆತ್ಮಜ್ಞಾನ ಆಗಂಗಿಲ್ಲ ಅಂತೀರಿ, ಮತ್ತು ಶಾಸ್ತ್ರ ಇಷ್ಟು ನಮ್ಮ ಅಪ್ಪ ಅವರು ಎಷ್ಟು ಕಷ್ಟಪಟ್ಟಾರ, ಹಳ್ಳಿಗೆ ಹೋಗ್ಯಾರ, ಮತ್ತು ಶಾಸ್ತ್ರ ಉಪಯೋಗ ಇಲ್ಲೇನು? ತಿಳಿದವ್ರು ಹೇಳಿದರು, ಅಲ್ಲ ಶಾಸ್ತ್ರ ಯಾವಾಗ ಅಂತ ಪ್ರಶ್ನೆ ಮಾಡಬೇಕು, ಯಾಕೆ ಅಂತಲ್ಲ, ಯಾವಾಗ. ನೀವು ಆತ್ಮಜ್ಞಾನ ಪಡೀಲಿಕ್ಕೆ, ನಮ್ಮ ಜ್ಞಾನ ನಮಗಾಗಲಿಕ್ಕೆ, ಸ್ವರೂಪ ಸ್ಥಿತಿಯಲ್ಲಿ ನೆಲೆ ನಿಲ್ಲಲಿಕ್ಕೆ ಓಂ ನಮಃ ಶಿವಾಯೋ ಶ್ರೀರಾಮೋ ಯಾವುದೋ ಒಂದು ನಾಮ ಸಾಕು ನಮ್ಮ ಉದ್ಧಾರ ಆಗಲಿಕ್ಕೆ. ಆದರೆ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಕು ನೋಡ್ರಿ, ಅಲ್ಲೇ ಬಂತು ನೋಡ್ರಿ ವಾಜ್ಯ.
ಯಾಕಂದ್ರೆ ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ, ತಿಳಿಸದೆ ತಿಳಿಯದು, ತಿಳಿಯದ ಮೇಲೆ ಹೊಳೆಯೋದು, ಹೊಳೆದ ಮೇಲೆ ಅಳಿಯೋದು, ಅಳಿಯದೆ ಉಳಿಯೋದು ತಿಳಿಸುವ ಮಾತಲ್ಲ. ತಿಳಿ ಅನ್ನೋ ಪದ ಅದಕ್ಕೆ ನಮ್ಮ ಸಾರನ್ನು ಮಾಡ್ತಾರಲ್ಲ ಅವರು, ಅದನ್ನು ತಿಳಿಯಾಗಿರ್ತದೆ. ತಿಳಿಸುವ ಮಾತಲ್ಲ, ತಿಳಿಸದೆ ಹೊಳೆಯುವ ಮಾತಲ್ಲ. ಈ ಆನಂದ, ಪ್ರತಿಯೊಬ್ಬರೂ ಆನಂದ ಸ್ವರೂಪರೇ. ಅದನ್ನು ಮರ್ತೀವಿ, ಅದಕ್ಕೆ ಎಲ್ಲ ಕಷ್ಟಗಳಿಗೆ, ದುಃಖಗಳಿಗೆ ನಾವು ರೂಬರು ಆಗಿದ್ದೀವಿ. ಅದನ್ನು ಕಳಿಯಬೇಕಾದ್ರೆ, ದುಃಖ ಹೋಗಬೇಕಾದ್ರೆ, ಅರೆ ಲಾಯಕ ಗುರುಕು ಜಬ ಢೂಂಢ ಲಾಯ್ಕೆ, ಲಾಯಕ ಗುರುಕು ಜಬ ಢೂಂಢ ಲಾಯ್ಕೆ, ಏನು ಬೇಡಿದ್ದು ಕೊಡಬೇಕು ಎಲ್ಲ, ಏನು ಬೇಡಿದ್ದು ಕೊಡಬೇಕು ಎಲ್ಲ, ತನುಮನ ಧನ, ತನುಮನ ಧನ ಲೋಭ ಚೋಡಕರ್. ಇಲ್ಲೇ ಬಂತು ನೋಡ್ರಿ. ಇಷ್ಟೊತ್ತೆಲ್ಲ ಹೇಳಲಿಕ್ಕೆ ಇತ್ತಿದ್ರಿ, ಎಲ್ಲ ಚಲೋ ಇತ್ರಿ. ಇದು ಏನೋ ಬಿಡಬೇಕಂತ ಮಾಡಿರಿ ನೋಡ್ರಿ, ಅದು ಬಹಳ ಕಷ್ಟ ರೀ. ಒಬ್ಬ ಬಹದ್ದೂರಿದ್ದರಿ ಶಿಷ್ಯ, ಎಂಥವ ಅಂದ್ರೆ ಗುರುಗಳಿಗೆ ಭಾಳ ಹೇಳ್ತಿದ್ದ, ಯಪ್ಪ ಮನೆಗೆ ಬರ್ರಿ ಪಾದ ಪೂಜೆಗೆ ಬರ್ರಿ. ಇಲ್ಲಿಪ್ಪ ಸಾಧಾರಣ ಪರಿಸ್ಥಿತಿ ಇತ್ತು, ಇರಲಿ ಅಂತ ಎಲ್ಲ ಭಾಳ ಒತ್ತಾಯ ಮಾಡ್ಲಿಕ್ಕೆ ಹತ್ತಿದ್ದ. ಗುರುಗಳು ಬೆಳ್ಳಿ ಕಡಾವು ಹಾಕ್ಕೊಂಡು ಮನೆಗೆ ಬಂದರು. ಹೆಂಗಿರ್ತಾರೆ ನೋಡ್ರಿ ಶಿಷ್ಯಂದರು ಕೂಡ. ಗುರುಗಳು ಬಂದರು, ಯಪ್ಪ ಎಲ್ಲ ವ್ಯವಸ್ಥೆ ಮಾಡೀನಿ. ಅವ್ರಿಗೆ ಭಾಳ ಖುಷಿ ಆಯಿತು. ಪಾಯಸ ಪಂಚ ಪಕ್ವಾನ್ ಎಲ್ಲ ಮಾಡಿನ. ಇವನ ಪರಿಸ್ಥಿತಿ ಅಂತೂ ಇಷ್ಟಿಲ್ಲ, ಇದು ಹೆಂಗೆ ಮಾಡ್ದ, ಹೆಂಗಪ್ಪ ಇಷ್ಟ್ಯಾಕೆ ಖರ್ಚು ಮಾಡಿ, ಯಪ್ಪ ಎಲ್ಲ ನಿಮ್ಮ ಪಾದ ಪುಣ್ಯ ರೀ ಅಂತಂದ. ಎಲ್ಲ ಪ್ರಸಾದ ಆಯಿತು, ಚೆಂದಾಗಿ ಜರ್ತಾರಿ ಶಾಲು ಕೊಟ್ಟ. ಇಷ್ಟೆಲ್ಲ ಕಿಮ್ಮತ್ತಿದ್ದು ಯಾಕೆ ಕೊಡ್ಲಿಕ್ಕೆ, ಯಪ್ಪ ಎಲ್ಲ ನಿಮ್ಮ ಪಾದ ಪುಣ್ಯ ರೀ ಅಂತ. ಹೋಗೋಬೇಕಾದ್ರೆ ಕವರ್ನಾಗ ಒಂದು ಸ್ವಲ್ಪ ದಪ್ಪ ನೋಟು ಬಂದು ನೋಡಿದ್, ಯಾಕಪ್ಪ ನಿನ್ನ ಸಂಸಾರ ಪ್ರಪಂಚಕ್ಕಿರ್ಲಿಯೋ ಅಂತ. ಇರಲಿರಪ್ಪ ಎಲ್ಲ ನಿಮ್ಮ ಪಾದ ಪುಣ್ಯ ರೀ ಅಂತ. ಗುರುಗಳು ವಾಪಸ್ ಹೋಗೋ ಅಂತಹ ಕಾಲ ಬಂತು. ಹೊರಗೆ ನೋಡ್ತಾರ, ಬೆಳ್ಳಿ ಖಡಾವೇ ಇಲ್ಲ. ಯಪ್ಪ ಎಲ್ಲ ನಿಮ್ಮ ಇಷ್ಟೆಲ್ಲ ಆಗಿದ್ದು ನಿಮ್ಮ ಪಾದ ಪುಣ್ಯ ರೀ. ತನುಮನ ಧನ ಲೋಭ ಚೋಡಕರ್, ತನುಮನ ಧನ ಲೋಭ ಚೋಡಕರ್, ಆಗಬೇಕೋ ಗುರುವಿನ ಚೇಲ, ಸಬ ಕಹತೆ ಹೈ ಈಶ್ವರ ಅಲ್ಲಾ, ಸಬ ಕಹತೆ ಹೈ. ತಿಳಿಲೇ ಇಲ್ಲ ಭೇದ ಯಾರಿಗೂ ತಿಳಿಯಲ್ಲ. ನಮ್ಮ ಪ್ರೀತಿ ಹೇಳ್ತಾರೆ ನಡ್ರಿಯಪ್ಪ, ಮೂರು ದಿವಸ ಇರೋಣ ನಡ್ರಿಯೋ, ಯಾವುದು ಚಿಂತೆ ಇಲ್ಲದೆ ಎಲ್ಲ ಮಸ್ತ್ ಆನಂದ ಒಳಗಿರೋದು. ಇಲ್ಲಿ ನೋಡ್ರಿ, ಟೈಮ್ ಟು ಟೈಮ್ ಎಲ್ಲ ಕೂತಲ್ಲೇ, ನಾವಿದು ಎಲ್ಲೂ ನೋಡಿದ್ದಿಲ್ಲ ರೀ. ಕೂತಲ್ಲೇ ಚಹಾ, ಕೂತಲ್ಲೇ ಸ್ನ್ಯಾಕ್ಸು. ನೀವು ಬರೇ ಎಲ್ಲ ನಿಮ್ಮ ಮೈಯೆಲ್ಲ ಕಿವಿ ಮಾಡಿ ಶ್ರವಣ ಮಾಡ್ರಿ ಅಂತ ಎಷ್ಟು ವ್ಯವಸ್ಥೆ ಮಾಡ್ಯಾರ. ಎಲ್ಲ ಬರ್ತಿದ್ವಿ ರೀ. ಈ ಸಲ ನಾವು ಬರ್ಬೇಕಂತ ಮಾಡಿದ್ರಿ. ಮನೆ ಕಡೆ ಭಾಳ ತಾರಾಮಳಿ ಅದ ರೀ. ಮನೆ ಕಡೆ ಭಾಳ ಯಾಕೆ ಹಂಗೆ ಇಲ್ರಿಪ್ಪ, ಮನೆ ಕಾಯ್ಲಿಕ್ಕೆ ಒಬ್ಬರು ಬೇಕಲ್ಲ. ನಾವು ಮನೆ ಕಾಯೋ ಪ್ರಾಣಿ ಯಾವುದ್ರಿಪ್ಪ? ಮನೆ ಕಾಯೋರು ಒಬ್ರು. ಇವ ಮನೆ ಕಾಯ್ಕೋತ ಹೋಗಿದ್ರೆ ಮನೆ ಅಲ್ಲೇ ಅದ್ರಿ. ಇವ ಬರ್ರಿ ಹೋಗೋಣ ಅಂದೆ. ಇಲ್ರಿಪ್ಪ, ನಮ್ಗೆ ಯಾಕ್ರಿಪ್ಪ, ನಮ್ಮ ಮನ್ಯಾಗ ಎಷ್ಟು ಆನಂದ ಅದ, ನಿಮಗೇನು, ನಿಮ್ಗೆ ಹಿಂದಿಲ್ಲ ಮುಂದಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಮ್ಮ ಹೆಂಡ್ರ ಮಕ್ಕಳು ಎಷ್ಟು ಆನಂದ ಅದ. ಹೌದಾ, ಗುರುಗಳು ಹೇಳಿದರು. ಹೌದು ಹಂಗಂತೀಯಪ್ಪ. ನಮ್ಮ ಕಿವ್ಯಾಗ ಒಂದು ಮಂತ್ರ ಹೇಳಿದರು. ಮಾರನೇ ದಿವ್ಸ ಹೋಗಿ ಹಿಂಗೆ ಮಾಡು, ನಿನ್ನ ಖರೆ ಪ್ರೀತಿ ಎಲ್ಲಿ ಅದ, ಯಾರ ಪ್ರೀತಿ ಎಲ್ಲಿ ಅದು ಗೊತ್ತಾಗ್ತದ. ಹೌದಾ, ಮಾರನೇ ದಿವಸ ಎದ್ದ ಮುಂಜಾನೆ ಒಂದು ಚಲೋ ಒಂದು ಪಹಾರ ಇರ್ತದಲ್ಲ, ಏನಂತಾರೆ ಅದಕ್ಕೆ, ಹಾರಿ ಇಟ್ಕೊಂಡು ಮನ್ಯಾಗ ಮಸ್ತ್ 3 ಅಂತಸ್ತಿನ ಮನೆ ಕಟ್ಸಿದ. ರಪ್ ಅಂತ ಕಮೋಡ್ ಹೊಡಿಲಿಕ್ಕೆ ಶುರು ಮಾಡಿಬಿಟ್ಟ. ಢಮ್ ಹೆಂಡ್ತಿ ಹೊಡ್ಕೊತ ಬಂದು, ಯಪ್ಪ ಏನಾಗೈತು ನಿನಗ? ಅವ ಏನು ಮಾತಿಲ್ಲ, ಕಮೋಡ್ ಢಣ್ ಹೊಡಿಲಿಕ್ಕೆ ಶುರು ಮಾಡ್ದ. ಹೋಗಿ ದುಡ್ಡು ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದ್ಲು. ನೋಡು ನಿಮ್ಮಪ್ಪ ಹೆಂಗೆ ಮಾಡ್ಲಿಕ್ಕತ್ತಾನ, ಏನಾರು ಆಗಿದೆ, ಏನೋ ಪೀಡ. ಮಕ್ಕಳೆಲ್ಲ ಕೈಕಾಲು ಹಿಡಿದು ಒದರ್ಲಿಕ್ಕೆ ಶುರು ಮಾಡ್ದ. ಬಾಯಾಗ ಚೆಂದಾಗಿ ಬಟ್ಟೆಗಿಟ್ಟೆ ತುರುಕು ಒಂದು ಡಾರ್ಕ್ ರೂಮ್ ಒಳಗೆ ಒಗೆದ್ಬಿಟ್ರು, ಹೊಲಿಯೊಳಗೆ. ಒಂದು ದಿವ್ಸ ಬಾರಕ್ಕೆ ತೆಗ್ದಿಲ್ಲ. ಮಾರನೇ ದಿವಸ ಕೈಕಾಲೆಲ್ಲ ಬಿಚ್ಚಿದ್ರು. ಬಂದು ಗುರು ಕಳೆ ಹೇಳ್ದ, ಯಪ್ಪ ನೀವು ಹೇಳಿದ್ದೆ ಖರೆ ಇದ್ರಿ. ಯಾಕೋ ಏನಾಯ್ತು? ಯಪ್ಪ ಎಷ್ಟು ಖರ್ಚು ಮಾಡಿ 3 ಅಂತಸ್ತಿನ ಮನೆ ಕಟ್ಸೀನಿ, ಆ ಒಂದು ಕಮೋಡನ ಕಿಮ್ಮತ್ತು ನನಗಿಲ್ಲಲ್ಲ.
ನಮ್ಮ 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 ಪ್ರೀತಿ, ನಮ್ಮ ಆಸಕ್ತಿ ಇಲ್ಲೇ ಬಂದ್ರೆ ನಿಜವಾಗ್ಲೂ ಏನು ನೀವು ಮನ್ಯಾಗ ಇರಬಾರ್ದಂತಲ್ಲ, ಆ ಸಂಸಾರ ಪ್ರಪಂಚ ನಮ್ಮೊಳಗೆ ಇರಬಾರ್ದು. ಅದಕ್ಕೆ ಹೇಳ್ತಾರ, ಆಗಬೇಕೋ ಗುರುವಿನ ಚೇಲ ಸಬ कहते हैं ಈಶ್ವರ ಅಲ್ಲ, ಸಬ कहते हैं ಈಶ್ವರ ಅಲ್ಲ, ಭೇದ ಯಾರಿಗೂ ತಿಳಿದೇ ಇಲ್ಲ, ಭೇದ. अरे हम भी करते तुम भी करते, हम भी करते तुम भी करते, ಮಾಡಬ್ಯಾಡ್ರಿ ಮ್ಯಾಲಿನ ಶೀಲ, ಮಾಡಬ್ಯಾಡ್ರಿ ಮ್ಯಾಲಿನ ಶೀಲ. ಅವರು 2 ತೆಂಗಿನಕಾಯಿ ಹೊಡಿಸಿದ್ರೆ ನಾವು 2 ತೆಂಗಿನಕಾಯಿ ಹೊಡಿಸೋದು, ಅವರು ನಡ್ಕೋತ ಹೋದ್ರೆ ನಾವು ಪಾದಯಾತ್ರೆಗೆ ಹೋಗೋದು, ಅವರು ಅಲ್ಲಿ ಹೋದ್ರೆ ನಾವು ಅಲ್ಲಿ ಹೋಗೋದು. ಯಪ್ಪ ಎಲ್ಲಿ ಹೋದ್ರೆ ಎಲ್ಲಿ ಐತಿಯೋ ಎಲ್ಲ ನಿನ್ನೆಲ್ಲಿ ತುಂಬೈತಿ ಅಂತ ಹೇಳ್ತಾರ ಸದ್ಗುರು ಕಡೆ. ಇಲ್ಲ, ಮಾಡಬ್ಯಾಡ್ರಿ ಮ್ಯಾಲಿನ ಶೀಲ. ಗುರು ಮಡಿವಾಳಯ್ಯ ಹೋಕರ ಬೋಲೆ, ಗುರು ಮಡಿವಾಳಯ್ಯ ಹೋಕರ ಬೋಲೆ, ತೊಳಿಯಬೇಕೋ ಒಳಗಿನ ಮೈಲ, ಸಬ कहते हैं ಈಶ್ವರ ಅಲ್ಲ, ಸಬ कहते हैं ಈಶ್ವರ ಅಲ್ಲ, ಭೇದ ಯಾರಿಗೂ ತಿಳಿದೇ ಇಲ್ಲ, ಭೇದ ಒಳಗಿನ ಮೈಲ ನಮ್ಮ ಅಂತಃಕರಣ ಶುದ್ಧಿ ಆಗಲಿಕ್ಕೆ ಧ್ಯಾನ, ಭಜನೆ, ಸ್ತೋತ್ರ, ಪೂಜೆ ಇವೆಲ್ಲ ಮಾಡೋದ್ರ ಉದ್ದೇಶ ಏನದ, ನಮ್ಮ ಒಳಗಿನ ಕೊಳೆ ಏನದಲ್ಲ ಅದು ಹೊರಗೆ ಹೋಗ್ಬಿಟ್ರೆ ಒಳಗೆ ಆ ಆನಂದದ ಸೆಲೆ, ಆ ಆತ್ಮವಸ್ತು ಅಲ್ಲೇ ಅದ. ಅದನ್ನು ಪಡಿಲಿಕ್ಕೆ ಎಲ್ಲಿಯೂ ಹೋಗಬೇಕಾಗಿಲ್ರಿ. ನಮ್ಮ ಸಾಂಖ್ಯ ಶಾಸ್ತ್ರ ಒಳಗೆ ಒಂದು ಕಥೆ ಬರ್ತದೆ. ಕೊಳ್ಳಾಗ ಒಂದು ಒಳ್ಳೆ ಹಾರ ಇತ್ತು, ಮುತ್ತಿನ ಹಾರ, ಎಲ್ಲೋ ಹಿಂದೆ ಹೋಗಿಬಿಟ್ಟಿತ್ತು. ಅದನ್ನು ಹುಡುಕ್ಯಾಡ್ಲಿಕ್ಕೆ ಇದದ್ದು ಕೊಳ್ಳಾಗೆ ಅದ, ಹಿಂದೆ ಹೋಗಿಬಿಟ್ಟದ. ಅದನ್ನು ಮತ್ತೆ ಪಡಿಲಿಕ್ಕೆ ಏನು ಮಾಡ್ಬೇಕ್ರಿ? ಸಮಾಧಿ ಹಚ್ಚಬೇಕು, ಏನು ಪರಿಕ್ರಮ ಮಾಡಬೇಕು, ಅಥವಾ ಏನು ಶಾಸ್ತ್ರಾಧ್ಯಯನ ಮಾಡಬೇಕು. ಯಾರಾದರೂ ಪುಣ್ಯಾತ್ಮರು ಬಂದು ಯಪ್ಪ ಎಲ್ಲೂ ಕಳೆದಿಲ್ಲೋ, ಅದು ನಿನ್ನ ಕೊಳ್ಳಾಗ ಅದ ಅಂತ ಹಿಂದಿನ ಮಾಲಿ ಮುಂದೆ ತರಿಸ್ಬಿಟ್ರೆ ಸಿಕ್ಕಂಗೆ. ಅಷ್ಟು ಸರಳ ಸಹಜ ಅದ. ಖರೆ ಹೇಳಲಿಕ್ಕೆ ಒಬ್ಬ ಗುರು ಬೇಕು. ಅಪ್ಪ ನಿನ್ನ ಸ್ಥಿತಿ ನಿಜವಾದ ಸ್ಥಿತಿ ಇದೇನೋ, ನೀನು ಏನಂತ ತಿಳ್ಕೊಂಡು ಅದು ನೀನು ಅಲ್ಲ. ಅದಕ್ಕೆ ಗುರುವಿನ ಮಹತಿ ಎಷ್ಟದ. ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ ಪ್ರಾಪ್ತಿ. ಗುರುದೇವ ನಿಮ್ಮ ಹೊರತು ಅನ್ಯ ದೇವರು ಯಾಕೆ, ಗುರುವಿನ ದಯ ಒಂದಿದ್ದರೆ ಸಾಕೆ. ಸಂತರ ಹಾಡಿ ಹೇಳ್ಯಾರ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಅಳಿಯಲು ಅರಿಯರು, ಗುರುವಿನಿಂದ ಬಂಧನವು ಬಯಲು ಸರ್ವಜ್ಞ. ಅಂತಹ ಗುರುವಿನ ದಯೆ, ಅವನ ಕೃಪೆ, ಒಂದು ಆಶೀರ್ವಾದ ಒಂದು ಸಿಕ್ಕರೆ ಗೆಟ್ಟವನಾದಂಗೆ ಭಾಳ ದೊಡ್ಡ ಶಾರ್ಟ್ಕಟ್ ಅದ. ಅದಕ್ಕೆ ಶರಣರು ಹೇಳ್ತಾರೆ, ಗುರುವಿನ ದಯ ಬೇಕಾದರಲ್ಲಿರುವುದೆಲ್ಲ ಸುಖ, ಗುರುವಿನ ದಯ ಬೇಕಾದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕಾದ, ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ. ಗುರು ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ. ಕೃಷ್ಣ ಅವತಾರಿ ಅನ್ಸ್ಕೊಂಡ್ರು, ರಾಮ ಅವತಾರ ಅನ್ಸ್ಕೊಂಡ್ರು, ವಸಿಷ್ಠರ ಕಡೆ ಹೋಗಿ ಸೇವೆ ಮಾಡಿದರು. ಸಂದೀಪನಿ ಋಷಿ ಆಶ್ರಮಕ್ಕೆ ಹೋಗಿ ಸೇವೆ ಮಾಡಿದರು. ಯಾಕೆ? ಆ ತತ್ವ ತಿಳಿಯಬೇಕಾದ್ರೆ, ಜಗತ್ತಿಗೆ ಒಂದು ಆದರ್ಶ ಹೇಳಬೇಕಾದ್ರೆ ತಾನೂ ಕೂಡ ಹೋಗಿ ಗುರು ಸೇವೆ ಮಾಡಿದರು. ಅದಕ್ಕೆ
ಗುರುವಿನ ದಯ ಬೇಕ, ಅದರಲ್ಲೇ ಇರುವುದು ಎಲ್ಲ ಸುಖ. ನಾವು ಎಷ್ಟು ತಿಪ್ಪರ್ಲಗ ಹೊಡೆದು, ಎಷ್ಟು ಶಾಸ್ತ್ರಾಧ್ಯಯನ ಮಾಡಿದು, ಒಂದು ಕಾಲ ಮೇಲೆ ನಿಂತು ಎಲ್ಲರೂ ಕಾಣಿಸೋಂಗೆ ಹಿಂಗೆ ಮ್ಯಾಲೆ ಮಾಡಿರ್ತೀವಿ ನೋಡ್ರಿ ಜಪಮಣಿ. ಯಪ್ಪ ಎಷ್ಟು ದೊಡ್ಡ ಸಾಧಕೋ ಮಾರಾಯ. ನಿಂಗೆ ಅಡ್ಡ ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ಮೆರೀಲಿ, ಆದ್ರೆ ನಮ್ಗೆ ಒಳಗಿನ ಆನಂದ ಒಂದು ಸಿಗದೆ ಹೋದ್ರೆ ಏನು ಪ್ರಯೋಜನ? ಅದರ ಚಾವಿ, ಅದರ ಕೀಲಿಕಾಯಿ ಇರೋದು ಗುರುವಿನ ಹತ್ರ. ಗುರುವಿನ ದಯ ಬೇಕ, ಅದರಲ್ಲೇ ಅವರಲ್ಲೇ ಇರುವುದು ಎಲ್ಲ ಸುಖ. ಮರುವಿ ಎಂಬ ಕೂಪದಲ್ಲಿ ಬಿದ್ದಿರುವಿ ಸೋತ, ಮರುವಿ ಎಂಬ ಕೂಪದಲ್ಲಿ ಬಿದ್ದಿರುವಿ ನೀ ಸೋತ. ಜರ ಮರಣ ಭವ ಚಕ್ರಕ್ಕೆ ಮೂಲ ಅಜ್ಞಾನ ಎಂಬ ಭೂತ. ಜರ ಮರಣ ಭವ ಚಕ್ರಕ್ಕ ಮೂಲ ಅಜ್ಞಾನ ಎಂಬ ಭೂತ. ಧರೆಯೊಳಗಾತನೆ ದಯಾಮೂರ್ತಿ ಸದ್ಗುರು ಜ್ಞಾನದಾತ. ಧರೆಯೊಳಗಾತನೆ ದಯಾಮೂರ್ತಿ ಸದ್ಗುರು ಜ್ಞಾನದಾತ. ಕರುಣೆಯೊಳಗ ಮಹಾಶಕ್ತಿಯು ತುಂಬೈತಿ ಮುಕ್ತಿ ಯಾವ ಮಾತಾ. ಕರುಣೆಯೊಳಗ ಮಹಾಶಕ್ತಿಯು ತುಂಬೈತಿ ಮುಕ್ತಿ ಯಾವ ಮಾತಾ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ಆಲೋಕ ಈ ಲೋಕ ಸ್ವರ್ಗ ಲೋಕ ಎಂದು ನೀಯಾಕ ಬಯಸತಿ. ಭೂಲೋಕದಲ್ಲಿಯ ಗುಡಿಗಳಿಗೆಲ್ಲ ಎಡತಾಕಿ ಸಾಯತಿ. ಭೂಲೋಕದಲ್ಲಿಯ ಗುಡಿಗಳಿಗೆಲ್ಲ ಭೂಲೋಕದೊಳಗೆ ಮುಕ್ತಿ ಕೊಡುವ ಗುರುವಿನ ನೀಮರತಿ. ಭೂಲೋಕದೊಳಗೆ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಸಾಯುಜ್ಯ ಬರ್ತಾವ ಬೆನ್ಹತ್ತಿ. ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಬರ್ತಾವ ಬೆನ್ಹತ್ತಿ. ಗುರುವಿನ ದಯ ಬೇಕ, ಸಾಧಕನ ಶಿಷ್ಯನ ಮುಖ್ಯ ಲಕ್ಷಣ ಸದ್ಗುರುವಿನ ಮಾತಿನಲ್ಲಿ ಶ್ರದ್ಧೆ. ಅವ್ರು ಏನು ಹೇಳ್ತಾರೆ ಅದೇ ವೇದವಾಕ್ಯ. ನಮ್ಮದು ಹೆಂಗೆ ಮಾರ್ಕೆಟಿಂಗ್ ನಡೆದಿರ್ತದಂದ್ರೆ, ಸೋಮವಾರ ಒಂದು ದೇವರ, ಮಂಗಳವಾರ ಎಲ್ಲ ಗೊತ್ತದಲ್ಲ ನಿಮ್ಗೆ, ಮಂಗಳವಾರ ಇನ್ನೊಂದು, ಬುಧವಾರ, ಗುರುವಾರ, ಶುಕ್ರವಾರ ತಾಯಿ ಯಪ್ಪ ಅಲ್ಲೇ ಇಲ್ಲೇ ಎಲ್ಲ ಕಡೆ ಹೋದರೂ ಕೊನೆಗೆ ಹೌದು ನಿನ್ನ ಮನಸ್ಸು ಏಕಾಗ್ರ ಆಗಬಹುದು, ಅದು ಎಲ್ಲ ವ್ಯರ್ಥ ಅಂತಲ್ಲ. ಅದರ ನಿಜವಾಗಿ ಆತ್ಯಂತಿಕ ದುಃಖ ನಿವೃತ್ತಿಯಾಗಿ ಆ ಪರಮಾನಂದ ಪ್ರಾಪ್ತಿಯಾಗಬೇಕಾದ್ರೆ ಗುರುವಿನ ದಯೆ ಬೇಕು. ಆ ಮಾಸ್ಟರ್ ಕೀ ಇರೋದು ಅವರಲ್ಲಿಯೇ. ವಿವೇಕಾನಂದರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದ ಏಮ್ ಈಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ವಿದಿನ್ by controlling nature inside and outside. Do it either by bhakti yoga, karma yoga, jnana yoga or upasana. One of these or culmination of all and be free. ನಾವು ಮುಕ್ತರಾಗುವುದು ಅದೇ ನಮ್ಮ ಮುಖ್ಯವಾದಂತಹ ಕರ್ತವ್ಯ. ನಮ್ಮ ಮನ್ಯಾಗ ಕರ್ತವ್ಯ ಅದ ರೀ ಅಂತ ಹೇಳ್ತೀವಿ, ಅವು ಎಲ್ಲ ಸೆಕೆಂಡರಿ ಮಹತ್ವದಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪ್ರಾರಬ್ಧದಿಂದ ಬಂದಿರ್ತಾನೆ. ನಮ್ಮ ಕರ್ತವ್ಯ ನಮ್ಮ ಆತ್ಮಾನಂದ ಗಳಿಸುವುದು. ಆ ಆತ್ಮಾನಂದ ಗಳಿಸಬೇಕಾದ್ರೆ ಇಂತಹ ಶಿಬಿರದಲ್ಲಿ ಬಂದು ತನುಮನ ಧನದಿಂದ ಗುರು ಸೇವೆ ಮಾಡಿದ್ರೆ ಮಾತ್ರ ಆ ಆನಂದ ಲಭ್ಯವಾಗುವಂಥದ್ದು. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ, ಅಷ್ಟ ಐಶ್ವರ್ಯ ಕಟ್ಟಿ ಒಗದನ ಭಕ್ತರ ಮನೆಯೊಳಗ.
ದುಷ್ಟ ಯಮ ಭಟರು ಹಿಂದಕ್ಕ ಸರಿತರ ಹೆಸರು ಹೇಳುವುದ್ರೊಳಗ. ದುಷ್ಟ ಯಮ ಭಟರು ಕಷ್ಟ ನಷ್ಟಗಳ ಅಂಜಿಕೆ ಬ್ಯಾಡ ಭಕ್ತರ ಬಾಯೊಳಗ. ಕಷ್ಟ ನಷ್ಟಗಳ ಅಂಜಿಕೆ ನಿಷ್ಠೆ ಒಂದಿದ್ದರೆ ಭೆಟ್ಟಿಯಾಗತನ ಸದಾ ಹೃದಯದೊಳಗ. ನಿಷ್ಠೆ ಒಂದಿದ್ದರೆ ಭೆಟ್ಟಿಯಾಗತನ ಸದಾ ಹೃದಯದೊಳಗ. ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ಅದು ಇದು ಯಾವುದು ಮಾಡೋ ಅವಶ್ಯಕತೆ ಇಲ್ಲರಿ. ನಮ್ಮ ಭೂಮಿಕೆ ಹೆಂಗದ, ಒಂದ್ಸಲ ಒಂದು ಆದ ಘಟನೆ. ಹುಚ್ಚರ ಆಸ್ಪತ್ರೆ ಇತ್ತು. ಮಂತ್ರಿಗಳು ಅದಕ್ಕೆನೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಡಾಕ್ಟರ್ ಹೇಳಿದರು, ಮುಂದಿನ ವಾರ ನಮ್ಮ ಆಸ್ಪತ್ರೆಗೆ ಮಂತ್ರಿಗಳು ಬರ್ಲಿಕ್ಕತ್ತಾರಂತ. ಮಂತ್ರಿಗಳು ಬರ್ತಾರೆ ಅಂದ್ಕೊಳ್ಳಿ, ಎಲ್ಲ ಸ್ವಚ್ಛ ಗಿಚ್ಚ ಮಾಡಿ ಎಲ್ಲರೂ ಮಂತ್ರಿಗಳು ಬಂದರು. ರೆಡ್ ಕಾರ್ಪೆಟ್ ಹಾಕಿದರು. ಎಲ್ಲರೂ ಮಂತ್ರಿಗಳಿಗೆ ಜೈ, ಮಂತ್ರಿಗಳಿಗೆ ಜೈ ಎಲ್ಲರೂ ಜೋರ್ಲಿ ಜಯ ಜಯಕಾರ ಹೇಳಿದ್ರು. ಮಂತ್ರಿಗಳು ಭಾಳ ಖುಷಿ ಆಯ್ತು. ಅಪ್ಪ ಇಷ್ಟೆಲ್ಲ ಗ್ರಾಂಟ್ ಕೊಡ್ತೀವಿ, ಎಷ್ಟು ಹುಚ್ಚರ ಆಸ್ಪತ್ರೆ ಯಾಕೆ ಇರಬೇಕು, ಎಲ್ಲರೂ ಎಷ್ಟು ಚಲೋ ಜಯ ಜಯಕಾರ ಹೇಳಲಿಕ್ಕತ್ತಾರ. ಒಂದು 4-6 ಮಂದಿ ಮಾತ್ರ ಗಾಡಿಗೆ ನಿಂತಿದ್ರು. ಒಂದು ಹಿಂಗೆ ಸಣ್ಣಗೆ ಕಿವಿಯಾಗಿ ಡಾಕ್ಟ್ರ್ ಹೋಗಿ ಮಾತು ಕೇಳ್ದ. ಸಣ್ಣ ಬಂದ, ಇವ್ರು ಯಾಕೆ ಜಯ ಜಯಕಾರ ಹೇಳಲಿಕ್ಕತ್ತಿಲ್ಲ? ಡಾಕ್ಟ್ರ್ ಏನು ಹೇಳಬೇಕು, ಸುಮ್ಕೇನದ, ಯಾಕೆ ನೀವು ಯಾಕೆ ಜಯ ಜಯಕಾರ ಹೇಳಲಿಕ್ಕತ್ತಿಲ್ಲ ರೀ? ಇಲ್ಲರಿ, ನಾವು ಇಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಪೇಷಂಟ್ ಅಲ್ರಿ, ನಾವು ವಾರ್ಡನ್ಗಳು ಇದ್ದೀವಿ, ನಾವು ಸುಮ್ಮನೆ ನಿಂತೀವ್ರಿ, ನೋಡ್ಕೊಳ್ಳಿಕ್ಕೆ ಇದ್ದೀವಿ ರೀ, ನಾವೇನು ಹುಚ್ಚರಲ್ಲ ಅಂತ. ಈ ಆಸ್ಪತ್ರೆ ಒಳಗೆ ಏನು ಬಂದೀವಲ್ಲ, ಇದರೊಳಗಿಂದ ಗೆಟಾನ್ ಆಗಬೇಕಾದ್ರೆ, ದಾಟಬೇಕಾದ್ರೆ ಗುರುವಿನ ದಯ ಹೊರತು ಬೇರೆ ಯಾವುದೂ ಇಲ್ಲ. ಗುರುವಿನ ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ ನರಸುರರೆಲ್ಲ ಸೇವೆ ಮಾಡ್ಯಾರ ಸದ್ಗತಿ ಪಡೆಯುವುದಕ್ಕ. ನರಸುರರೆಲ್ಲ ಸೇವೆ ಮಾಡ್ಯಾರ ಸದ್ಗತಿ ಪಡೆಯುವುದಕ್ಕ. ಋಷಿ ಮುನಿಗಳು ವರ್ಣಿಸುತ್ತಿಯರ್ದೋ ಜಗದೊಳು ಅಧಿಕ. ಋಷಿ ಮುನಿಗಳು ವರ್ಣಿಸುತ್ತಿಯರು ನೋಡು ಜಗದೊಳು ಅಧಿಕ. ಪರಮ ಪಾವನನ ಪಾದ ಹಿಡಿದರೆ, ಪರಮ ಪಾವನರ ಪಾದ ಹಿಡಿದವರು ಬಂದಿಲ್ಲ ಈ ಭವಕ. ಪರಮ ಪಾವನನ ಪಾದ ಹಿಡಿದವರು ಶರಣು ಹೋಗಿ ನೀ ಮಾಡಿಕೊಳ್ಳೋ ಈ ನರ ಜನ್ಮ ಸಾರ್ಥಕ. ಶರಣು ಹೋಗಿ ನೀ ಮಾಡಿಕೊಳ್ಳೋ ಈ ನರ ಜನ್ಮ ಸಾರ್ಥಕ. ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ. ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ. ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ. ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಈ ದುಃಖ. ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಅದರಲ್ಲಿರುವುದೆಲ್ಲ ಸುಖ. ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಒಂದಿದ್ದರೆ, ಗುರು ನಿನ್ನ ದಯ ಒಂದಿದ್ದರೆ ಬೇರೆ ಏನೂ ಅವಶ್ಯಕತೆ ಇಲ್ಲ. ಅಂತಹ ಗುರುವಿನ ಅವರು ಸದ್ಗುರುಗಳು ಅಂತ ಅನಿಸಿದ್ದಾರೆ. ಸತ್ಶಿಷ್ಯರು ಅನಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ನಿಜವಾಗ್ಲೂ ಬಹಳ ಭಾಗ್ಯವಂತರು. ಒಂದು ಸಲ ನಮ್ಮ ಸದ್ಗುರು ಮಹಾರಾಜರು ಹೇಳಿದರು, ಯಾರೋ ಸೊಂಡೂರಿನಿಂದ ಸೈಕಲ್ ಮೇಲೆ ಬಂದಿದ್ದರು ನಮ್ಮ ಆಶ್ರಮಕ್ಕೆ, ಶಾಂತಿ ಕುಟೀರಕ್ಕೆ. ಆ ಹುಡುಗರ ಜೊತೆ ಮಾತಾಡಿದ್ರೊಳಗೆ ಮಹಾರಾಜ, ನಮ್ಮ ಗುರುಗಳು ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಹೇಳಿದರು, ನಾವು ಹೋಗಿದ್ವಿಯಪ್ಪ ಸೈಕಲ್ ಮೇಲೆ ಹುಬ್ಬಳ್ಳಿಗೆ ಸಿದ್ಧಾರೂಢ ಸ್ವಾಮೀಜಿಯವ್ರ ದರ್ಶನಕ್ಕೆ ಅಂತ. ಆವಾಗ 1900
9 ನಮ್ಮ ಸದ್ಗುರು ಮಹಾರಾಜರ ಜನಿಸಿದ್ದು 39 ಸಿದ್ಧಾರೂಢ ಅಜ್ಜವರು ತಮ್ಮ ಮಾರ್ಟಲ್ ಕಾಯಿಲನ್ನು ಬಿಟ್ಟಿದ್ದವರು. ಅಂದರೆ 29 ಅಂದರೆ ಮಹಾರಾಜರಿಗೆ ಅವಾಗ ಸುಮಾರು ಒಂದು 19-20 ವಯಸ್ಸಿರಬೇಕು. ಅವರು ಸೈಕಲ್ ಮೇಲೆ ಬಂದು ಅಜ್ಜ ಅವ್ರ ದರ್ಶನ ತೊಗೊಂಡಿದ್ರು ಅಂತ ನನಗೂ ಅನ್ನಿಸ್ತದ. ಈ ಆರೂಢ ಅಂತ ಈ ಸಂಪ್ರದಾಯ ಹೆಸರಿರ್ತದೆ, ಏನಪ್ಪ ಇದರ ಅರ್ಥ? ನಮ್ಗೆ ಈ ರೂಢಿ ಆಗ್ಯದ, ಎಲ್ಲೇ ಸಂಸಾರದಾಗಿರೋದು, ಅದು ಏನಾಯ್ತು, ಇದೇನಾಯ್ತು, ಇದು ಹ್ಯಾಂಗೆ ಮಾಡಲಿ, ಅದು ಹ್ಯಾಂಗೆ ಮಾಡಲಿ, ಈ ರೂಢಿ ಆಗ್ಯದ. ಈ ರೂಢಿ ತಪ್ಪಿಸ್ಲಿಕ್ಕೆ, ಆ ರೂಢಿ ಆಗಲಿಕ್ಕೆ ಇಂತಹ ಶಿಬಿರಕ್ಕೆ ಬರಬೇಕು. ಅಂತಹ ಶಿಬಿರದಲ್ಲಿ ಬಂದು ನಾವು ನೀವೆಲ್ಲರೂ ಧನ್ಯತಾ ಭಾವದಿಂದ ಮತ್ತೆ ಮನೆಗೆ ಹೋಗಬೇಕಾದ್ರೆ ಸ್ವಾಮೀಜಿಯವರು ಹೇಳಿರ್ತಾರೆ, ಗುರುಗಳು ಹೇಳಿರ್ತಾರೆ ಆ ಮಾತನ್ನೇ, ತತ್ಶ್ರವಣಂ ತತ್ಕಥನಂ, ಎಲ್ಲಿ ಹೋಗಿದ್ರು ಕೂತ್ರು ನಿಂತರು ಅದೇ ಧ್ಯಾನ ಒಳಗಿರೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಪೂಜ್ಯರಲ್ಲಿ ಭಕ್ತಿ ಭಾವದಿಂದ ನಮಸ್ಕರಿಸಿ ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಮ್ಮ ರಾಮರಾಜ್ಯ ಕಲಾಮೇಳ ಈ ವರ್ಷ ಅದು 25 ವರ್ಷ ಆಚರಿಸ್ತಾರೆ.